ಸಿಎಂ ಮೂಡ ಅಕ್ರಮದ ಕುರಿತಂತೆ ಈಗಾಗಲೇ ತನಿಖೆಗೆ ಅಸ್ತು ಅಂತ ನಿನ್ನೆ ಹೈಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ಬೆನ್ನಲ್ಲೇ ಆದೇಶ ಕೊಟ್ಟ ಬೆನ್ನಲ್ಲೇ ಇವತ್ತು ಹಾಗಾದ್ರೆ ದಾಖಲಾಗುತ್ತಾ ಸಿಎಂ ಮೇಲೆ ಎಫ್ಐಆರ್ ಅನ್ನೋದು ಪ್ರಶ್ನೆ. ಇನ್ವೆಸ್ಟಿಗೇಷನ್ ನೋಡಿ, ತುಂಬಾ ಜನ ಮಿಸ್ಕನ್ಸೆಪ್ಷನ್ ಇದ್ದಾರೆ. ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ರಾಜ್ಯಪಾಲರು ಅಂತ. ಆಕ್ಚುಲಿ ಅದು ಹಂಗಲ್ಲ, ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ಗೆ ಅನುಮತಿ ಕೊಟ್ಟಿರೋದು. ಸೊ ಮೈಸೂರು ಲೋಕಾಯುಕ್ತದಲ್ಲಿ ತನಿಖೆ ನಡೀಲಿ ಅಂತ ಬಯಸ್ತಾ ಇದ್ದಾರೆ. ಎಫ್ಐಆರ್ ದಾಖಲಾಗೋ ಸಾಧ್ಯತೆ ಇದೆ. ಸಂಜೆ ವೇಳೆಗೆ ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗೋ ಸಾಧ್ಯತೆ ಇದೆ. ಹಾಗಾದ್ರೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಯಾವ ನಿರ್ಧಾರ ಆಗುತ್ತೆ? ಆಲ್ರೆಡಿ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಒಬ್ಬೊಬ್ಬ ದೂರುದಾರನ ಅರ್ಜಿಯನ್ನ ಸಪರೇಟ್ ಆಗಿ ಕೈಗೆತ್ತಿಕೊಳ್ಳಲಾಗಿದೆ. ಇನ್ಫ್ಯಾಕ್ಟ್ ಟಿ.ಜೆ. ಅಬ್ರಾಹ್ಮನ್ ಅವರು ಸಲ್ಲಿಸಿದಂತಹ ಅರ್ಜಿ ಇದೆಯಲ್ಲ, ಅದಿನ್ನೂ ಪೆಂಡಿಂಗ್ ಇದೆ ಇಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ. ಈಗ ಆಲ್ರೆಡಿ ಒಂದು ಅರ್ಜಿಯನ್ನು ಮಾತ್ರ ವಿಲೇವಾರಿ ಮಾಡೋ ಹಂತಕ್ಕೆ ಬಂದಿದೆ ಕೋರ್ಟು, ಅದು ಸ್ನೇಹಮಯಿ ಕೃಷ್ಣ ಅವರದು. ಹಾಗಾದರೆ ಸಿಎಂಗೆ ಮೂಡ ಸಂಕಷ್ಟಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಭಾಗ. ಇವತ್ತು ಸೆಷನ್ಸ್ ಕೋರ್ಟ್ಗೆ ಹೈಕೋರ್ಟ್ನ ಆದೇಶದ ಪ್ರತಿ. ಹೈಕೋರ್ಟ್ನ ಆದೇಶಕ್ಕೋಸ್ಕರ ಸೆಷನ್ಸ್ ಕೋರ್ಟ್ ಕಾಯ್ತಾ ಇತ್ತು. ಸೊ ಸರ್ಟಿಫೈಡ್ ಕಾಪಿ ಇವತ್ತು ಕೋರ್ಟ್ ಗಮನಕ್ಕೆ ತರಲಾಗುತ್ತೆ. ಕೋರ್ಟ್ ಸಿಎಂ ಕೇಸ್ನಲ್ಲಿ ಕಾಗ್ನಿಸೆನ್ಸ್ ಅನ್ನು ತೆಗೆದುಕೊಳ್ಬೋದು. ನಾನು ಆಗಲೇ ಹೇಳ್ತದೆ ಕಾಗ್ನಿಸೆನ್ಸ್ ಅಂದರೆ ಏನು ಅಂತ. ಒಂದು, ಸಿಎಂಗೆ ನೋಟಿಸ್ ಕೊಡೋದು, ದೂರುದಾರರಿಗೆ ನೋಟಿಸ್ ಕೊಡೋದು, ಜೊತೆಗೆ ಈ ಪ್ರಕರಣದಲ್ಲಿ ಇಲ್ಲ ಎಫ್ಐಆರ್ ಆಗಲಿ ಅಂತ ಹೇಳಿಬಿಟ್ಟು ಕೂಡ ಆದೇಶವನ್ನು ಕೊಡುವಂತಹ ಸಾಧ್ಯತೆ ಇದೆ. ಕಾಗ್ನಿಸೆನ್ಸ್ ತೆಗೆದುಕೊಂಡ್ರೆ ಸಿಎಂಗೆ ನೋಟಿಸನ್ನು ಕೋರ್ಟ್ ಕೊಡಲಿಕ್ಕಿದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಮುಂದುವರೆದ ಭಾಗವಾಗಿ ದೂರುದಾರರಿಗೆ ಹೆಚ್ಚಿನ ಮಾಹಿತಿಗಾಗಿ ವಿವರಣೆಯನ್ನು ಕೂಡ ಕೇಳಬಹುದು. ಇನ್ನೂ 2 ಪ್ರಕರಣ ವಿಲೇವಾರಿ ಆಗಿಲ್ಲ ಅಂತ ನಾನು ಹೇಳ್ತಾ ಇದ್ನಲ್ಲ, ಸೊ ಅವ್ರ ಹತ್ರ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಅಕ್ರಮ ಆಗಿದೆ ಅಂತ ನಿಮಗೆ ಯಾಕೆ ಅನಿಸ್ತಾ ಇದೆ, ನಿಮ್ಮ ಬಳಿ ಇರುವಂತಹ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿ, ಯಾಕೆ PCR ಆಗಬೇಕು ಅಂತ ಕೇಳ್ಬೋದು. ಟ್ರಯಲ್ ರೀತಿ ವಾದ ಪ್ರತಿವಾದವನ್ನು ನಡೆಸಿ ಅಂತಿಮ ತೀರ್ಮಾನವನ್ನು ಹೊರಹಾಕ್ಬೋದು. ತನಿಖಾ ಸಂಸ್ಥೆಗೆ ಎಫ್ಐಆರ್ ಮಾಡಿಕೊಳ್ಳೋಕೆ ಆದೇಶಿಸ್ಬೋದು. ನೋಡಿ, ಇಲ್ಲೂ ಒಂದು ಕ್ಯಾಚ್ ಇದೆ. ಸ್ನೇಹಮಯಿ ಕೃಷ್ಣ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಲೋಕಾಯುಕ್ತದಿಂದ ತನಿಖೆ ಆಗೋದು ನಾವು ಬಯಸ್ತಾ ಇಲ್ಲ, ನಮಗೆ ಲೋಕಾಯುಕ್ತದ ತನಿಖೆ ಬೇಡ, ಸರ್ಕಾರದಿಂದ ನೇಮಿಸಲ್ಪಟ್ಟಂತಹ ಅಧಿಕಾರಿ ಯಾಕ್ರಿ ತನಿಖೆ ಮಾಡಬೇಕು, ನಾವು ಹೋಗ್ತೀವಿ, ಇದನ್ನೂ ಪ್ರಶ್ನೆ ಮಾಡಿಕೊಂಡು ನಾವು ಹೈಕೋರ್ಟ್ಗೆ ಹೋಗ್ತೀವಿ, ಮೊದಲು ಆದೇಶಗಳೆಲ್ಲ ಬರಲಿ, ನಂತರ ನಾವು ಯಾವ ತನಿಖಾ ಸಂಸ್ಥೆಯಿಂದ ತನಿಖೆ ಆಗಬೇಕು ಅನ್ನೋದಕ್ಕೂ ಸಂಬಂಧಪಟ್ಟಂತೆ ಅರ್ಜಿ ಹಾಕೊಳ್ತೀವಿ ಅಂತ. CBI ತನಿಖೆ ಆಗಬೇಕು ಅಂತ ಅವ್ರು ಬಯಸ್ತಾ ಇದ್ದಾರೆ. ಬಟ್ ಇಲ್ಲಿ ಲೋಕಾಯುಕ್ತಕ್ಕೆ ಮೇಲ್ನೋಟಕ್ಕೆ ಎಫ್ಐಆರ್ ದಾಖಲಿಸೋದಕ್ಕೆ ಆದೇಶ ಕೊಡ್ಬೋದು. ಬಟ್ ಇಲ್ಲೂ ಅಗೇನ್ ಅವರಿಗೆ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಕೋರ್ಟ್ ಆದೇಶದ ಬಳಿಕ PCR ನಡಿ ಎಫ್ಐಆರ್ ದಾಖಲಿಸಿ ಲೋಕಾಯುಕ್ತ ತನಿಖೆ ಶುರು ಆಗಬಹುದು ಅನ್ನೋ ಅಪ್ಡೇಟ್ ಇದೆ. ಇಂದು ಕೋರ್ಟ್ ಆದೇಶದ ಬಳಿಕ ಎಫ್ಐಆರ್ ಆಗೋ ಸಾಧ್ಯತೆ ಇದೆ.